ಒಂದು ಕಂಡೀಷನ್ ಏನ್ರಿಪ್ಪ? ಬುಕ್ ಬೇಕಾದ ತೋರಿಸುದ್ರಿ ಸರ್. ಹೌದು, ಅವರು ಒಂದು ಬುಕ್ ತರಲಿ, ನಾನು ತರ್ತೀನಿ. ಬುಕ್ ಬೇಕಾದ ತೋರ್ಸಲಕ್ಕ ನಾ ಅದು ಇಟ್ಟೇ ಒಪ್ಕೋತೀನಿ, ಅದು ಒಂದೇ ಲೈನ್ ಒಪ್ಕೋತೀನಿ ಅಂದ್ರೆ ನೀವು ಒಪ್ತೀರೇನು? ಇಲ್ಲ, ಇಡೀ ಬುಕ್ ನೀವು ಒಪ್ಕೋಬೇಕಿಲ್ರಿ. ಹೌದು, ಆ ಬುಕ್ ದಾಗ ಏನ್ ಇರ್ತದ ಅದು ಒಟ್ಟು ಒಪ್ಕೋಬೇಕು. ನಾ ತಂದ ಬುಕ್ ದಾಗ ಎಟ್ ಏನದ ಒಂದನೇ ಪುಟ ಹಿಡ್ಕೊಂಡು ಕೊನೆ ಪುಟತನ ಆ ಬುಕ್ ದಾಗ ಏನದ ಅದು ಒಟ್ಟು ಸತ್ಯ ಅಂತ ನಾ ಒಪ್ಕೋತೀನಿ. ಜೇರ್ ನೀ ತಂದ ಬುಕ್ ದಾಗ ಒಂದನೇ ಪುಟ ಹಿಡ್ಕೊಂಡು ಕೊನೆ ಪುಟತನ ಸತ್ಯ ಅಂತ ನೀ ಒಪ್ಕೊಂಡೆ ಅಂದ್ರ ನಿನಗ ಶರಣಾಗಿ ಹೋಗ್ತೀನಿ. ಶರಣಾಗಿ ಹೌದು, ತೊಂಬ ಯಾ ಬುಕ್ ತರದಿರಿ, ಯಾ ಬುಕ್ ತಂದ ನೀ ಸಿದ್ಧಾಂತ ಮಾಡಕ್ ಕರೀದಿ ತಗೊಂಬ. ಹೌದು. ಹಲೋ, ಇರ್ಲಿ ಇರ್ಲಿ ಇಲ್ಲ, ಈಗ ಗಡ್ಬಡ್ ಮಾಡ್ಲಕ್ ಹೋಗ್ಬೇಡ್ರಿ. ಹೌದ್ರಿ, ಇಲ್ತಾರ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ. ಪಪ್ಪರ ಹುಲಿ ಸಾಹಿತ್ಯ ಎಲ್ಲರಲ್ಲಿಲ್ಲ. ಹೌದು, ಒಂದು ಸಾಹಿತ್ಯ ಒಬ್ಬರ ಬಲ್ಲಿ ಇರ್ತದ, ಒಂದು ಸಾಹಿತ್ಯ ಒಬ್ಬರ ಬಲ್ಲಿ ಇರ್ತದ. ಇದಕ್ಕ ನಾವು ನಿಮ್ಕಿಂತ ಹಿರಿಯರಲ್ಲ, ನಂಬಲ್ಲಿ ಪೂರ್ವಿಕರು ಆಡಿದ್ದಂತಂದ್ರ ಈಗ ಏನಾಯ್ತಿದ್ ಅಂತಂದ್ರ ನಾಗರಮಸಿ ಇಲ್ಲಿತ್ರ ಅಂತಂದ್ರ ಈ ಸದ್ ಹಬ್ಬ ಮಾಡಿಸದ್ ಅಂತ ಹೇಳಿದ್ರು. ಇದನ್ನು ದೃಷ್ಟಾಂತ ಬರ್ತದ. ಮಾಯಮ್ಮ ಬೀರದೇವ್ರು ಚೇಳಿನ ಅಡ್ಡಡಿಗೆ ಮಾಡು ಮತ್ತದು ಹಾವಿನ ಗದ್ದಿಗೆ ಮಾಡು, ನಾನು ಊಟ ಮಾಡ್ತಂತ ಹೇಳಿದ್ದ. ಆಮೇಲೆ ಅಟಮಾರಿ ಬೀರದೇವ್ರ ನೀ ಯಾವಾಗ ಸಣ್ಣವಿದ್ದಾಗೂ ಆಟ ಮಾಡೇ ಕಾಡಿದಿ, ಮತ್ತೆ ಈಗನು ಅದನ್ನ ಮಾಡ್ತದಿಲ್ಲ ಅಂತ ಹೇಳಿದ್ರು. ಅಂದಾಗ ತಂದು ಕೊಟ್ಟಾಳಲ್ಲ. ಆಮೇಲೆ ಏನದಂತಂದ್ರ ಈ ಸದ್ ನಂಬಲ್ಲಿ ಹಿರಿಯರು ಆಡ್ತಿರ್ತಕ್ಕಂಥ ಪದ್ಯಗಳು ಎಲ್ಲಿ ಅಂತಂತಂದ್ರ ಕೊದಲಿಗಿ ನಂದನ ಮನದಾಗ, ಕೊದಲಿ ನಂದನ ಮನದೊಳಗ ಬುಟ್ಟೊಳಗ ಅಂದ್ರ ಹಿರಿಯರು ಆಡಿರ ಪ್ರಕಾರ ನೀ ಅದನ್ನ ತಂದು ತೋರ್ಸು, ನೀ ಹೇಳಂತಂದ್ರ ನಂಬಲ್ಲಿ ಪುರಾಣನೂ ಇಲ್ಲ, ನಂಬಲ್ಲಿ ಏನಿಲ್ಲ. ಯಾಕಂತಂದ್ರ ನಾವು ಹರಿದಿಮ್ಮ ಆಡಿದ್ರ ಕೇಳಿವಿ. ಇಂದು ನಮ್ಮ ಹಿರಿಯರು ಆಡಿರ್ತಕ್ಕಂಥದ್ದು ಕಂಚಿನ ಆಲದ ಮರದೊಳಗೆ ತೊಟ್ಟಿಲ್ ಕಟ್ಟಿದಾಗ ಅವಾಗ 7 ಅಡಿ ನಾಗೇಶ ಕಾವಲು ಮಾಡ್ಯಾನ. ಜೇನ್ತುಪ್ಪ ಅಂದ್ರೆ ಗಿಳಿರಾಮ ಬಂದು ನವಿಲು ಬಂದು ನರ್ತನ ಮಾಡ್ತಂತ. ಅದಕ್ಕ ಅವಾಗ ಯಾವ ಅಕ್ಕಮ್ಮ ಮಾಯಮ್ಮ ಆಡ ಕಾಯುತ್ತ ಬಂದು ಕೊದಲಿನ ನಂದನ ಮರದೊಳಗ ಕಂಚಿನ ಆಲದ ಮರದೊಳಗ ಅಂದ್ರ ಬಾರಂಗಬಾಯಿ ದಂಡಿಗೆ ಕಂಚಿನ ಆಲದ ಮರಕ್ಕ ತೊಟ್ಟಿಲನ್ನು ಅಂದ್ರ ಈಗ ಅಳು ದನಿ ಕೇಳ್ತೆ ಅವ್ರಿಗೆ. ಬ್ಯಾಸಿಗೆ ಬಿಸಿಲ ಬಸಂತ ಕಾಲ ಬಾಳ ನೀರಡಿಕೆಯಾಗಿ ನೀರು ಕುಡ್ಲಕ್ ಬಂದಾಗ ಒಂದು ಪ್ಯಾಂಟಿಗೆ ಇಳಿದು 2ನೇ ಪ್ಯಾಂಟಿಗೆ ಕಾಲಿಟ್ಟು ಕೂಡ್ಲೇನೆ ಅವಾಗ ಕೂಸಿನ ಶಬ್ದ ಆಗ್ತದ. ಅವಾಗ ಅವ್ರು 7 ಮಂದಿ ಅಕ್ಕಂಗಿಯರು ಏನಂತಾರ ಅಂತಂದ್ರ, ನೀ ಎಲ್ಲಿಗೂ ಸುತ್ತ 12 ಅರ್ಧಾರಿ ಊರಿಲ್ಲ ಉದ್ಮಾನ ಇಲ್ಲ, ನಿನಗ ಎಲ್ಲಿಗಾದ್ರೂ ಮಾಯಮ್ಮ ನೀ ಸುಮ್ ಬರ್ಬೇಕಲ್ಲ ಎಲ್ಲಿ ಅದಂತಂದ ಕೂಡ್ಲೇನೆ ಅವಾಗ ಮತ್ತೊಂದು ಪ್ಯಾಂಟಿಗೆ ಇಳಿದು ಕೂಡ್ಲೇನೆ ಬೀರದೇವ್ರ ಚಿಟ್ಟನ ಚೀರಿದಾಗ ಅವಾಗ ಅವ್ರ ಮಕ್ಕಳಿಲ್ಲದ ಪಲ್ಲಾನಿಗಳು ನಾ ಮುಂದೆ ನೀ ಮುಂದೆ ಅಂತೇಳಿ ಅವಾಗ ಮ್ಯಾಲನ್ನು ಏರಿ ತೊಟ್ಲ ಬಲ್ಯಕ್ಕೆ ಹೋಗ್ತಾರ. ತೊಟ್ಲನ್ನು ಅದಕ್ಕ ಏನಂತಾರ ಅಂತಂದ್ರ ಆದಿಶೇಷ ಆಕಾಶವಾಣಿಲಿ ಹೇಳಿದಂತವ್ರು. ಹೌದು, ಏನಂತಂದ್ರ ಕಂಚಿನ ಆಲದ ಮರವನ್ನು ಯಾರು 5 ಸುತ್ತ ಹಾಕ್ತಿರಿ ಅವ್ರಿಗೆ ಮಲಿಚಿಗೆ ತಾಲ ಬಿದ್ದವ್ರಿಗೆ ನಾವು ಕಂದನು ಕೊಡ್ತೀವಿ, ಇರ್ಲಿಕ್ಕೆ ಕೊಡಂಗಿಲ್ಲ ಅಂತಂದ್ರಂತ. ಅವಾಗ ದೇವಧರ್ಮ ರಕ್ಕಮ್ಮ 5 ಸುತ್ತನ ಹಾಕಿದಾಗ ಮಲಿಚಿಗೆ ತಾಲ ಬಿದ್ದವ. ಅವಾಗ ಕಂಚಿನ ಆಲದ ಮರಕ್ಕೆ ಸಾಲ ಪ್ಯಾಂಟಿಗೆ ಆಗ್ಯಾವ ಅಂದಾಗ ಕಂಚಿನ ಆಲದ ಮರಕ್ಕೆ ಏರೋ ಹೊತ್ತಿನಾಗ ನವಿಲ್ ಆಟ ಬಂತಂತ. ಫಸ್ಟ್ಗೆ ನವಿಲ್ ಬಂದು ನಿನಗ ಕಂದನ ಕೊಟ್ರ ನಮಗ್ ಚಾರ್ಜ್ ಅದಾವ, ನೀ ಚಾರ್ಜ ಏನು ಕೊಡ್ತದೆ ಅಂತ ಮಾಯಮ್ಮನ ಕೇಳಿದ್ಗಳೇ, ನಾನು ನವಿಲನ್ನತ್ತ ಮಾಡ್ಸ್ಯಾನವನ್ನ ಪಲ್ಲಕ್ಕಿಯಾಗಿಟ್ಟು ಮೆರ್ಸ್ಯಾನ ಅಂದ್ರೆ ನಮ್ಮ ಆಲ ಮತ್ತು ಧರ್ಮದೊಳಗ ಈಗ ನವಿಲ್ಗರಿ ಇಡ್ತೀವಿ ನಾವು. ದೃಷ್ಟಾಂತ ನೋಡ್ಲಕ್ಕ ನಂಬಲ್ಲಿಲ್ಲ ಪುರಾಣದು. ನವಿಲನ್ನತ್ತ ಮಾಡ್ಸ್ಯಾನವನ್ನ ಪಲ್ಲಕ್ಕಿಯಾಗಿಟ್ಟು ಮೆರ್ಸ್ಯಾನ ಅಂತಂದ್ ಕೂಡ್ಲೆ ಅವಾಗ ಅದು ಮತ್ತೊಂದು ಪ್ಯಾಂಟಿಗೆ ಹೇರ್ತಾಳಿಂತ ಚಾಜ ಕೊಟ್ಟು. ಅವಾಗ ಗಿಳಿರಾಮ ಬರ್ತಾನ, ನಾನು ಸೇವಾ ಮಾಡೀನಿ ನಂದೇನವ ಚಾಜ ಅಂದ್ ಕೂಡ್ಲೆ ಅವಾಗ ಗಿಳಿರಾಮಗೆ ಏನ್ ಹೇಳ್ತಾಳಪ್ಪ ಅಂತಂದ್ರ, ಏನಮ್ಮ ದೇವ್ರು ಆದಿ ಕೋಲಿಗೆ ನಿನ್ನ ರೂಪ ವಹಿಸ್ಯಾನ. ಅದ್ ಆದಿ ಕೋಲಿಗೆ ಅಂದ್ ನೋಡ್ರಿ ಗಿಳಿಗತಿ. ಆದಿ ಕೋಲಿಗೆ ಪಾಲ್ಕಿ ಬುಡ್ಕಿ ಹಿಂಗ್ ಕೊಡ್ತಾರ ನೋಡ್ ಬಂಕಣ, ಅದಕ್ಕೆ ನಿನ್ನ ರೂಪ ವಹಿಸ್ಯಾನು ಅಂತಂದ್ ಕೂಡ್ಲೇನೆ ಅವಾಗ ಗಿಳಿಗೆ ಕೊಟ್ಟ ಕೂಡ್ಲೆ ಗಿಳಿನೂ ಸರಿತಂತ. ಅವಾಗ 7 ಅಡಿ ನಾಗೇಂದ್ರ ನಾನು ಕಾವಲು ಮಾಡೀನಿ ನನಗೂ ಬೇಕಲ್ಲ ಅಂದ ಕೂಡ್ಲೇನೆ ಅವಾಗ ಅಕ್ಕನ ಹೇಳ ಮಾಯಮ್ಮ ಏನ್ ಹೇಳ್ತಾಳ ಅಂತಂದ್ರ, ನಿನಗೆ ವರ್ಷಕ್ಕೊಮ್ಮೆ ನಾಗರ ಪಂಚಮಿ ಹಬ್ಬಕ್ಕೆ ನಾಡಿನ ಮೇಲಿನ ನಾರ್ಯರನ್ನ ತವ್ರ ಮನೆ ಕರ್ಸಿ ಅಂಗಾನೂಲ್ ಹಾಕಿಸ್ತೀನಿ, ಬೆಲ್ಲದ ಹಾಲು ವಹಿಸ್ತೀನಿ, ಬಿಳಿ ಹಾಲು ವಹಿಸ್ತೀನಿ, ಅಂದಿಗೆ ಕೊಟ್ಟ ಚಾಜೋ ಶಿವನೇ ಹಿಂದಿಗೆ ನಡೆದಂತ ಆಡ್ತಾರ. ಇದು ಅವ್ ಬೀರದೇವ್ರು ಕಾಲ ಕೀರ್ತಿಲೆ ಒಂದು ಮತ್ತ ಅವ್ರದ್ದು ನಾವು ಕೇಳಿವ್ರಿ. ಹೆಂಗಂತಂದ್ರ ಶಿವನ ಸೇವಕವಾದಾಗ ಅಮೋಘ ಸಿದ್ಧಗ ಅಲ್ಲಿ 7 ಅಡಿ ನಾಗೇಂದ್ರ ಅಂದ್ರ ದಾರಿ ಬಿಡ್ಲಿಲ್ಲಂತ.
ದಾರಿ ಬಿಡ್ಲಾರ್ದಂಗ ಆದ ಕೂಡ್ಲೇನೆ ನಿನಗ್ ದಾರಿ ಬಿಡುವ ನಾಗಪ್ಪ ನಾನು ನಿನಗೂ ಹಾಲು ಹಾಕಿಸ್ತೀನಿ ಅಂತೇಳಿ ಅದನ್ನು ನಮಗ್ ಪುರಾಣದಾಗ ಹಿಂಗ ಅನೇಕ ಅಂದ್ರ ಕೇಳಿ ಮಂದಿ ಮೇಲೆ ನಂಬಲ್ಲಿ ಹಿಂಗೇನಿಲ್ಲ ಇದು ಮಾತ್ರ ನಮ್ಗೆ ಇಷ್ಟ ಹೇಳ್ಯಾರ. ಇದು ನೀವು ತಪ್ಪೋದು ಒಪ್ಪೋದು ನಮಗ್ ಗೊತ್ತಿಲ್ಲ, ಯಾಕಂದ್ರೆ ಹಬ್ಬದ ಪದ್ದಾಗ ಆಡ್ತಾರ ಅಂತಕ್ಕಂಥದ್ದು ನಾವೊಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲೇ ಕುಂದ್ರು. ಅದಕ್ಕೆ ಇರ್ಲಿ, ನಮ್ಮ ಅಣ್ಣಾಜಿ ಅವ್ರು ಬಹಳ ಚಂದ ಸವಿಸ್ತಾರವಾಗಿ ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ? ಯಾವ ಕಂಚಾಳ ಆಲದ ಮರದೊಳಗ ಹೌದು ಬಂಗಾರ ತೊಟ್ಟಿಲಿತ್ತು, ಹೌದು ಅಕ್ಕವ್ವ ಮಾಯವ ಆಡ್ ಕಾಯುತ್ತು ಬಂದ್ರಂದ್ರು ಮತ್ತೆ 7 ಮಂದಿ ಅಕ್ಕ ತಂಗಿರತ್ನ ಹೇಳಿದ್ರು. ಹೇಳ್ಯಾರಿಪ್ಪ. ಇರ್ಲಿ, ದಿಬ್ಬಿರಾಯನ ಕೈಯಾಗ, ಹೌದು ದಿಬ್ಬಿರಾಯನ ಕೈಯಾಗ ಸಿಕ್ಕಿದ ಅಕ್ಕವ್ವ ಮಾಯವ ಇಬ್ರಿ ಅಂತ ನಮ್ಮ ಹಿರಿಯರು ಹೇಳ್ತಾರ. ಹೌದು ಮತ್ ನೀವು 7 ಮಂದಿ ಎಲ್ಲಕತ್ತೀರಿ, ನಿಮ್ದು ತಪ್ಪನಲ್ಲ. ಹೌದು ದಿಬ್ಬಿರಾಯನ ಕೈಯಾಗ ಸಿಕ್ಕಿದ ಅಕ್ಕವ್ವ ಮಾಯವ ಇಬ್ರೇ, ಅಕ್ಕವ್ವ ಮಾಯವನೇ ಆಡ್ ಕೈದಾರ ದಿಬ್ಬಿರಾಯನನು. ಹೌದು ಅವ್ರಿಬ್ರೇ ಅಂತ ನಮ್ಮ ಹಿರಿಯರು ಹೇಳ್ಯಾರ. ಸರಿ 7 ಮಂದಿ ಅಂದ್ರು. ಇನ್ನೊಂದು ಒಂದ್ ಮಾತಂದ್ರ ಅವ್ರು, ಏನತ್ರಿಪ್ಪ? ಮಕ್ಕಳಿಲ್ಲಾರ ಬಾಲ್ಯಾರು ಅವಸರು ಮಾಡಿ ಓಡ್ತಾರಂದ್ರ ಸರ್, ಮಕ್ಕಳು ಇಲ್ಲ ಅಂತ ಯಾವಾಗತ್ತಾರ? ಯಾವಾಗ ನಾವು ಮಾತಾಡ್ಬೇಕಾದ್ರೆ ಹಾಡ್ಬೇಕಾದ್ರೆ ಬಹಳ ವಿಚಾರ ಇರ್ತದ್ರಿ. ಮಕ್ಕಳಿಲ್ಲತ್ ಯಾವಾಗತ್ತಾರ? ಹೌದು. ಮದುವೆ ಆಗಿತ್ತಂದ್ರ ಮಕ್ಕಳು ಇಲ್ಲತ್ತಾರ ಅವ್ರಿಗೆ. 7 ಮಂದಿ ಅಕ್ಕ ತಂಗಿರಿಗೆ ಮದುವೆ ಆಗಿತ್ತೇನೋ? ಇಲ್ಲ. 7 ಮಂದಿ ಅಕ್ಕ ತಂಗಿರಿಗೆ ಮದುವೆ ಆಗಿತ್ತೇನೋ? ಇಲ್ಲ. ಇದರ ತಾತ್ಪರ್ಯ ಹಿಂಗದ, 7 ಹೆಡಿ ನಾಗಣ್ಣನು ನಮ್ಮ ಹಿರಿಯರು ಹೇಳಿದ ಪ್ರಕಾರ 7 ಹೆಡಿ ನಾಗಣ್ಣ ಪರಮಾತ್ಮ ಕಳಿಸಿದ ಪ್ರಕಾರ ಕವಲಿಗೆ ಬಂದಿದ್ದ. ಅಕ್ಕ ಮಾಯವನ ಕೈಯಾಗ ಬೀರದೇವರಿಗೆ ಸ್ವಾಧೀನ ಮಾಡಿ ಹೊಳ್ಳಿ ಕೈಲಾಸಕ್ಕೆ ಹೋಗ್ಯಾರ ಅವ್ರು. ಅವಾಗ ಇದು ಕೀರ್ತಿ ಬಂದಿಲ್ರಿ. ಹೊಳ್ಳಿ ಕೈಲಾಸಕ್ಕೆ ಹೋಗ್ಯಾರ. ಮಾಯಮ್ಮಗೆ ಯಾಕೆ ಬೀರಪ್ಪ ದೊರತಪ್ಪ ಅಂದ್ರ ಸಾಕ್ಷಾತ್ ವಿಷ್ಣುನ ಅವತಾರ ಮಾಯಮ್ಮ ದೇವಿ. ಸಾಕ್ಷಾತ್ ವಿಷ್ಣುನ ಅವತಾರ ಮಾಯಮ್ಮ ದೇವಿ. ಇದು ಯಾಕಪ್ಪ ಅಂದ್ರ ಇದು ಬಾಳ ಇನ್ನು ಗುಮ್ಮ ಹಿಂದಕ್ಕೆ ಹೊಂಟೇನ್ರಿ ನಾ, ಇದು ಮುಂದಲ್ರಿ. ಇದು ಬಾಳ ಗುಮ್ಮದ ಇದು. ಇನ್ನ ಮತ್ತ ಕೈಲಾಸದಾಗ ಇಲ್ಲಿ ಹುಟ್ಟುಕಿತ್ತ ಮೊದಲು ಬೀರದೇವ್ರ ಮೊದಲು ಕೈಲಾಸದಾಗ ಅದಾನತ್ರಿ. ಶಿವರಾಮ್ ದೇವಿ ಬರಮ ದೇವ್ರಿ ಹೊಟ್ಟಿಲಿ ಹುಟ್ಟುಕಿತ್ತ ಮೊದಲೇ ಬೀರದೇವ್ರ ಕೈಲಾಸದಾಗ ಅದಾನ. ಅದಕ್ಕ ಯಾಕಪ್ಪ ಅಂತಂದ್ರ ಕೆಲವೊಂದಿಟ್ಟು ನಮ್ಮನಿ ಹೇಳ್ತಾರ. ನಮ್ಮ ಹಿರಿಯರು ನಮಗ ಹೆಂಗ ತಿಳಿಸ್ಯಾರ ಹೆಂಗ ಹೇಳಿದೆವು. ಖರೆ ಅಲ್ಲಿ ಆಗಿರ್ಬೋದು, ಅಂಶದ ಮುತ್ಯಾನು ಅಂದಿರ್ಬೇಕು, ಅದನ್ನು ನಾವು ತಪ್ಪನಲ್ಲ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ಇನ್ನ ಒಂದು ಮಾತು ಹೇಳ್ಯಾರ ಅವರು, ಸರಿಜೋಡಿ ಕಲಾವಿದರು. ಏನ್ ಹೇಳ್ಯಾರಿಪ್ಪ ಸರ್ಜೋಡಿ ಕಲಾವಿದರು? ಶಶಿ ಅಂದ್ಯಪ್ಪ ಅಂತಂದ್ರ ಶಶಿ ಅಂದ್ರ ಪ್ರೂವ್ ಮಾಡಿ ಇವತ್ತ ಹೋಗೋದಂದಾರ. ನಂದೇನ ತಪ್ಪಿಲ್ಲ. ಇದಕ್ಕರೆ ಸಭೆ ಹೆಂಗ ಒಪ್ಪುಗೊತ್ತದ ಗೊತ್ತಿಲ್ಲ. ನಾ ಯಾಕೆ ಶಶಿ ಅಂದಿನ ಹೇಳ್ತೀನಿ ಮೊದಲು. ಯಾಕ್ರಿ ಗೌಡ್ರ? ಯಾಕೆ ಅಂದಿನಪ್ಪ ಅಂತಂದ್ರ ಯಾವ ನಮ್ಮಲ್ಲಿ ಆದಿಗೊಂಡನ ಹೊಟ್ಟಿಲೆ ಮುದ್ದಾಯಿ ಮುದ್ದುಗೊಂಡನ ಹೊಟ್ಟಿಲೆ ಆದಿಗೊಂಡು ಹೊಟ್ಟಿ ಬಂದ. ಆದಿಗೊಂಡನ ಹೊಟ್ಟಿಲೆ ಏಸು ಮಂದಿ ಮಕ್ಕಳು? 6 ಮಂದಿ. ಅಮರುಗೊಂಡು, ತುಮರುಗೊಂಡು, ರಾಯಿಗೊಂಡು, ಬೀರುಗೊಂಡು, ಮಾಯಿಗೊಂಡು, ಕಡಿ ಹುಟ್ಟು ಕರ್ತು ಉಂಡಾಡಿ ಶಿವ ಪದ್ಮಗೊಂಡ. ಹೌದು. ಪದ್ಮಗೊಂಡಿನ ಹೊಟ್ಟಿಲೆ 42 ಹೆಣ್ಣ, 42 ಗಂಡ. ಟೋಟಲ್ 84 ಮಂದಿ ಮಕ್ಕಳು. ಹೌದು. ಆ 42 ಗಂಡಿನ ಪೈಕಿ ಅದರೊಳಗ ಯಾರು? ನಮ್ಮಪ್ಪ ನಡಟ್ಟಿ ನಾಗರಾಯಗೌಡ ಗೌಡ. ಸ್ವಲ್ಪ ವಿಚಾರ ಮಾಡ್ರಿ. ನಡಟ್ಟಿ ನಾಗರಾಯಗೌಡನ ಮಗಳು ಪದ್ಮಾವತಿ ದೇವಿ. ಹೌದು. ಯಾರಿಗೆ ದಾರಿ ಎರೆದು ಕೊಟ್ಟಿವಿ? ಯಾರಿಗ್ರಿಪ್ಪ? ಅಂಶದ ಮುತ್ಯಾಗ. ಹೌದು. ಅಂಶದ ಮುತ್ಯಾಗ ದಾರಿ ಎರೆದು ಕೊಟ್ಟಿದ್ದಕ್ಕಾಗಿ ಇವರಿಗೆ ನಾವು ಶಶಿ ಅನ್ನಬೇಕಾಗ್ಯದ. ಹೌದು. ಇದಕ್ಕ ನಾವು ಸಿದ್ಧಾಂತ ಕೊಡ್ತೇವೆ. ಇನ್ನ ನೀ ಅಣ್ಣ ಅಂತ ಅನ್ಬೇಕಾದ್ರ ನಿನ್ನಲ್ಲಿ ಏನು ಸಿದ್ಧಾಂತ ಅದ? ನಮ್ದೊಂದು ಕಂಡೀಷನ್ ಏನ್ರಿಪ್ಪ? ಬುಕ್ ಬೇಕಾದ ತೋರಿಸುದ್ರಿ ಸರ್. ಹೌದು. ಅವರು ಒಂದು ಬುಕ್ ತರಲಿ, ನಾನು ತರ್ತೀನಿ. ಬುಕ್ ಬೇಕಾದ ತೋರ್ಸಲಕ್ಕ ನಾ ಅದು ಇಟ್ಟೇ ಒಪ್ಕೋತೀನಿ. ಅದು ಒಂದೇ ಲೈನ್ ಒಪ್ಕೋತೀನಿ ಅಂದ್ರೆ ನೀವು ಒಪ್ತೀರೇನು? ಇಲ್ಲ. ಇಡೀ ಬುಕ್ ನೀವು ಒಪ್ಕೋಬೇಕಿಲ್ರಿ? ಹೌದು. ಆ ಬುಕ್ದಾಗ ಏನ್ ಇರ್ತದ ಅದು ಒಟ್ಟು ಒಪ್ಕೋಬೇಕು. ನಾ ತಂದ ಬುಕ್ದಾಗ ಎಟ್ ಏನದ ಒಂದನೇ ಪುಟ ಹಿಡ್ಕೊಂಡು ಕೊನೆ ಪುಟತನ ಆ ಬುಕ್ದಾಗ ಏನದ ಅದು ಒಟ್ಟು ಸತ್ಯ ಅಂತ ನಾ ಒಪ್ಕೋತೀನಿ. ಜೇರ್ ನೀ ತಂದ ಬುಕ್ದಾಗ ಒಂದನೇ ಪುಟ ಹಿಡ್ಕೊಂಡು ಕೊನೆ ಪುಟತನ ಸತ್ಯ ಅಂತ ನೀ ಒಪ್ಕೊಂಡೆ ಅಂದ್ರ ನಿನಗ ಶರಣಾಗಿ ಹೋಗ್ತೀನಿ. ಶರಣಾಗಿ ಹೌದು. ತೊಂಬ ಯಾವ ಬುಕ್ ತರದಿರಿ, ಯಾವ ಬುಕ್ ತಂದ ನೀ ಸಿದ್ಧಾಂತ ಮಾಡಕ್ ತಗೊಂಬ. ಹೌದು. ಒಂದೇ ಲೈನ್ ದೈವ ಕಾಟ ಮಾಡ್ತದ. ಬುಕ್ ಅಂದ್ರೆ ಒಂದೇ ಲೈನ್ ಇಲ್ಲ, ಒಟ್ಟು ಒಪ್ಕೋಬೇಕು ಅದಕ್ಕ. ನೀ ಹೇಳ ಮಕ್ಬುಲೆ. ಅದಕ್ಕೆ ಇರ್ಲಿ. ಹೌದು. ಮಾತು ಬಹಳ ಆಗ್ಯದ. ಇನ್ನ ಮಾತಿಗೆ ವಿರಾಮ ಕೊಟ್ಟು ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ನಮ್ಮ ಶಶಿ ಸರಸೋಡಿ ಕಲಾವಿದರಿಗೆ ಇನ್ನೊಂದು ಮಾತು ಹೇಳ್ಯಾರಿಪ್ಪ. ಏನು? ಶಶಿ ಅಂದ್ರೆ ಇಶಿ ಹಾಕಿಸ್ತಾವ. ಅವ ಆಗ್ಯಾವ ಬಿಡು. ಇಲ್ಲ, ನಮ್ಮ ಕಬುಲಿ ಈಗ ಹೇಳಕತ್ತಾರ್ರಿ.
ವಿಷಯ ಇಡು ಅಂದ್ರೆ ಇಡ್ತೀನಿ ಅದಕ್ಕ ಏನೋ ನಮ್ಮ ಇಲ್ಲಿಲ್ರಿ ಬ್ಯಾಡ್ರಿ